ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮುದ್ದುಮರಿ ಚಾನೆಲ್. ನಾನು ಸುಮಾರುಣ್. ಮಹಾಭಾರತಕ್ಕೆ ಸ್ವಾಗತ. ಹಂಸಧ್ವಜನ ಪ್ರಲಾಪ, ಸುರತನ ವಧೆ. ಅರ್ಜುನನ ಮೂರನೇ ಬಾಣವು ಸುಧನ್ವನ ತಲೆಯನ್ನು ಕತ್ತರಿಸಿದಾಗ ಎಲ್ಲರಿಗೂ ದುಃಖವಾಯಿತು. ಹಂಸಧ್ವಜ ಭೂಪಾಲನು, ಮಗನೇ, ಕೊನೆಗೂ ನಮ್ಮಾಸೆಗೆ ಬಲಿಯಾದೆಯ. ಪರಾಕ್ರಮಿ ಎಂದೆನಿಸಿದರೂ ಈ ಲೋಕವನ್ನೇ ಬಿಟ್ಟು ಹೋದೆಯ. ಕಣ್ಣು ತೆರೆದು ನೋಡು, ಭಕ್ತನಾಗಿ ಮೆರೆದೆ, ಶೂರನಾಗಿ ಹೋರಾಡಿದೆ, ಕಾದೆಣ್ಣೆಯಲ್ಲಿ ಬೀಳುವ ಶಿಕ್ಷೆಯಿಂದ ಪಾರಾದೆ. ನೀನಿಲ್ಲದೆ ಅರಮನೆಯನ್ನು ಹೇಗೆ ಪ್ರವೇಶಿಸಲಿ? ನಿನ್ನ ತಾಯಿಗೆ, ಪತ್ನಿಗೆ ಏನೆಂದು ಹೇಳಲಿ? ನಿನ್ನಂತೆ ಇನ್ನು ಹೋರಾಡಲು ಸಾಧ್ಯವೇ? ಚಂಪಕಾವತಿಯ ವೀರನೇ, ಹೇಳಿದಂತೆ ಎಲ್ಲರಿಗೂ ಶ್ರೀಕೃಷ್ಣನ ದರ್ಶನ ಮಾಡಿಸಿದೆ. ಸುಕುಮಾರನೇ, ನೀನಿಲ್ಲದ ಬಾಳು ಅಪೂರ್ಣವಾಯಿತು ಎಂದು ಹಂಸಧ್ವಜನು ದುಃಖಿಸಿದಾಗ, ಅಪ್ಪ, ಅಣ್ಣನು ತನ್ನ ಭಾಷೆಯಂತೆ ನಡೆದು ವೀರನಾಗಿ ಮೆರೆದಿದ್ದಾನೆ. ಯುದ್ಧದಲ್ಲಿ ಮಡಿದವರನ್ನು ನೆನೆದು ಅಳುವುದೇ. ಅಪ್ಪ, ನನಗೆ ಅಪ್ಪಣೆ ಕೊಡು, ಈಗಲೇ ಅರ್ಜುನನನ್ನು ಸೋಲಿಸಿ ಬರುತ್ತೇನೆ ಎಂದು ಸುರಥನು ಎದುರಿಗೆ ಬಂದು ಹಂಸಧ್ವಜನಿಗೆ ಹೇಳಿದನು. ಸುರಥನು ಸಹ ವ್ರತಸ್ಥನಾಗಿದ್ದು ಧೀರನಾಗಿದ್ದನು. ಅವನು ಯುದ್ಧಕ್ಕೆ ಬಂದಾಗ ಶ್ರೀಕೃಷ್ಣನು, ಅರ್ಜುನ, ಇವನು ಸುಧನ್ವನ ತಮ್ಮ. ನಾವು ಇವನೊಂದಿಗೆ ಯುದ್ಧ ಮಾಡಿದರೆ ಅಪಜಯವು ನಿಶ್ಚಿತ. ಪ್ರದ್ಯುಮ್ನ, ಅನಿರುದ್ಧ ಮುಂತಾದವರು ಇವನೊಂದಿಗೆ ಯುದ್ಧ ಮಾಡಲಿ ಎಂದು ಅರ್ಜುನನ ರಥವನ್ನು 3 ಗಾವುದ ದೂರಕ್ಕೆ ತಂದನು. ಸುರಥ, ಪ್ರದ್ಯುಮ್ನರು ಯುದ್ಧವನ್ನಾರಂಭಿಸಿದರು. ಸುರಥನು ಪಾರ್ಥನೆಲ್ಲಿ ಹೋದನು ಎಂದು ಕೃತವರ್ಮ, ಸಾತ್ಯಕಿ, ಅನುಸಾಲ್ವರನ್ನು ಓಡಿಸಿ ನೀಲಧ್ವಜನನ್ನು ಗಾಯಗೊಳಿಸಿದನು. ವೃಷಕೇತುವನ್ನು ಸೋಲಿಸಿ ಎಲ್ಲರನ್ನೂ ಹಿಮ್ಮೆಟ್ಟಿಸಿದನು. ಸುರಥನು ರಣರಂಗದಲ್ಲಿ ಮದ್ದಾನೆಯಂತೆ ತಿರುಗಾಡುತ್ತಾ ಕೃಷ್ಣಾರ್ಜುನರೆಲ್ಲಿದ್ದಾರೆಂದು ಹುಡುಕಿದನು. ಆತ್ಮನು ಪರಮಾತ್ಮನನ್ನು ಹುಡುಕಿದಂತೆ ಸುರಥನು ಕೃಷ್ಣಾರ್ಜುನರನ್ನು ಹುಡುಕಿದನು. ದೇವ, ಈ ಸುರಥನನ್ನು ಹೇಗೆ ಗೆಲ್ಲುವುದು ಎಂದು ಕೇಳಿದ ಅರ್ಜುನನಿಗೆ ಶ್ರೀಕೃಷ್ಣನು, ನಿನ್ನಲ್ಲಿ ಪಾಶುಪತಾಸ್ತ್ರವಿದೆ, ಗಾಂಧೀವ ಧನಸ್ಸಿದೆ, ಆದರೆ ತಲೆಗಟ್ಟಿಯಾಗಿದೆ ಎಂದು ಕಲ್ಲು ಹಾಯುವುದು ಬೇಡ ಎಂದು ಸಮಾಧಾನದ ಮಾತನ್ನು ಹೇಳಿದನು. ಸುರಥನು ಅರ್ಜುನನ ಎದುರಿಗೆ ಬಂದು, ಅರ್ಜುನ, ನಮ್ಮಣ್ಣನು ಶ್ರೀಕೃಷ್ಣನ ಪುಣ್ಯದ ಫಲವನ್ನು ಇಲ್ಲವಾಗಿಸಿದ್ದಾನೆ. ಅದರಿಂದಾಗಿ ಅಣ್ಣ ಸತ್ತರೂ ನಮಗೆ ದ್ವೇಷವಿಲ್ಲ. ನಾವು ಕುದುರೆಯನ್ನು ಬಿಡುವುದಿಲ್ಲ. ನನ್ನೊಡನೆ ಹೋರಾಡು ಬಾ ಎಂದು ಅರ್ಜುನನನ್ನು ಆಹ್ವಾನಿಸಿದನು. ಅರ್ಜುನನು ಗಾಂಧೀವ ಧನಸ್ಸಿನ ಟೇಂಕಾರ ಮಾಡಿ ಸುರಥನ ರಥವನ್ನು ಧ್ವಂಸಗೊಳಿಸಿದನು. ಸುರಥನು ಬೇರೆ ರಥವನ್ನೇರಿ ಬಂದು ಅರ್ಜುನನ ರಥವನ್ನು 500 ಬಿಲ್ಲಳತೆಯಷ್ಟು ಹಿಂದಕ್ಕೆ ಸರಿಸಿದನು. ಶ್ರೀಕೃಷ್ಣನ ಶರೀರದಲ್ಲಿ ಬಾಣಗಳು ನೆಟ್ಟು ರಕ್ತ ಹರಿಯಲಾರಂಭಿಸಿತು. ಸುರಥನು ಯುದ್ಧ ಮಾಡುವ ರೀತಿಯನ್ನು ನೋಡಿ ಶ್ರೀಕೃಷ್ಣನು, ಅರ್ಜುನ, ಇವನ ಕೈಗಳನ್ನು ಕತ್ತರಿಸು ಎಂದು ಆದೇಶ ನೀಡಿದನು. ಅರ್ಜುನನು ದಿವ್ಯಾಸ್ತ್ರದಿಂದ ಸುರಥನ ಬಲಗೈಯನ್ನು ಕತ್ತರಿಸಿದನು. ಆ ಭುಜವು ಸಹ ಪಾಂಡವರ ಸೇನೆಯನ್ನು ಬಡಿಯಲಾರಂಭಿಸಿತು. ಅರ್ಜುನನು ಸುರಥನ ಇನ್ನೊಂದು ಭುಜವನ್ನು ಕತ್ತರಿಸಿದಾಗ ಸುರಥನು ಕಾಲಿನಿಂದ ಒದೆಯುತ್ತಾ ಯುದ್ಧ ಮುಂದುವರಿಸಿದನು. ಆಗ ಅರ್ಜುನನು ವಜ್ರಾಸ್ತ್ರದಿಂದ ಸುರಥನ ತೊಡೆಗಳನ್ನು ಕತ್ತರಿಸಿದನು. ನಂತರ ಪಾಶುಪತಾಸ್ತ್ರವನ್ನು ಹೂಡಿದಾಗ ಸುರಥನ ಶಿರವು ಹಾರಿ ಮೇಲೆ ಹೋಯಿತು. ಆ ತಲೆಯು ಅರ್ಜುನನ ಎದೆಗೆ ಅಪ್ಪಳಿಸಿತು. ಅರ್ಜುನನು ಆ ಹೊಡೆತದಿಂದ ಎಚ್ಚರ ತಪ್ಪಿ ಬಿದ್ದನು. ಸುರಥನ ತಲೆಯು, ಹರಿಯೇ ಕಾಪಾಡು, ರಾಘವ ಅಚ್ಯುತ ಎಂದು ಭಜಿಸಿತು. ಸುರಥನ ತಲೆಯು ಶ್ರೀಹರಿಯ ಪಾದಗಳಲ್ಲಿ ಬಿದ್ದಾಗ ಶ್ರೀಹರಿಯು ಕೈಗಳಿಂದೆತ್ತಿ ಗರುಡನನ್ನು ಕರೆದು, ಈ ಶಿರವನ್ನು ಪ್ರಯಾಗ ಕ್ಷೇತ್ರದಲ್ಲಿ ಹಾಕು ಎಂದು ಕೊಟ್ಟನು. ಪರಶಿವನು ಸುರಥನ ಶಿರವನ್ನು ತರಲು ನಂದೀಶ್ವರನನ್ನು ಕಳಿಸಿದ್ದನು. ಗರುಡನನ್ನು ನಂದಿಯು, ಸುರಥನ ತಲೆಯು ಶಿವನ ರುಂಢಮಾಲೆಯಲ್ಲಿರಬೇಕು, ನೀನೆಲ್ಲಿಗೆ ಒಯ್ಯುವೆ ಎಂದಾಗ ನನ್ನೊಡೆಯನ ಅಪ್ಪಣೆಯಂತೆ
ಪ್ರಯಾಗಕ್ಕೆ ಒಯ್ಯುತ್ತಿರುವೆ ಎಂದು ಗರುಡನು ಹೇಳಿದನು. ನಂದಿಯು ಕೈಲಾಸಕ್ಕೆ ಬಂದು ಶಿವನಿಗೆ ತಿಳಿಸಿದಾಗ ಸುರಥನ ತಲೆಯನ್ನು ನೀನೇ ತೆಗೆದುಕೊಂಡು ಬಾರೆಂದು ನಂದಿಯನ್ನು ಶಿವನು ಪುನಃ ಕಳುಹಿಸಿದನು. ಗರುಡನನ್ನು ಅನುಸರಿಸಿ ಅವನು ಪ್ರಯಾಗದಲ್ಲಿ ತಲೆಯನ್ನು ಚೆಲ್ಲಿದಾಗ ನಂದಿಯು ಸುರಥನ ತಲೆಯನ್ನು ಶಿವನ ರುಂಢಮಾಲೆಯಲ್ಲಿ ಸೇರಿಸಿದನು. ಗೌರಿ ಗಂಗಾಧರರು ಸುರಥನ ಗುಣಗಾನ ಮಾಡಿದರು. ಹಂಸಧ್ವಜ ಮಹಾರಾಜನು ಮಕ್ಕಳ ಮರಣವನ್ನು ನೋಡಿ ತಾನು ಶ್ರೀಹರಿಯೊಂದಿಗೆ ಇದ್ದ ಅರ್ಜುನನನ್ನು ಎದುರಿಸಲು ತೀರ್ಮಾನಿಸಿದನು. ಹಂಸಧ್ವಜನು ಅರ್ಜುನನೊಂದಿಗೆ ಯುದ್ಧವನ್ನು ಆರಂಭಿಸಬೇಕೆಂದಿದ್ದಾಗ ಮುರಾರಿಯು ರಥದಿಂದಿಳಿದು ಶಂಖಚಕ್ರ ಗದಾಧಾರಿಯಾಗಿ ಎಲ್ಲರೆದುರಿಗೆ ಕಂಡು ಬಂದನು. ಪಿತಾಂಬರಧಾರಿ ಕೌಸ್ತುಭಧರ ಲಕ್ಷ್ಮೀಪತಿಯಾದ ಶ್ರೀಹರಿಯು ತನ್ನ ದಿವ್ಯ ಸ್ವರೂಪದಿಂದ ಕಂಗೊಳಿಸಿದಾಗ ಹಂಸಧ್ವಜ ರಾಜನು ತನ್ನ ಮನೋವ್ಯಥೆಯನ್ನೆಲ್ಲ ಮರೆತನು. ಯುದ್ಧದಾಸೆಯನ್ನು ಬಿಟ್ಟು ಶರಣಾಗತನಾಗಿ ಪಾದಗಳಿಗೆರಗಿದನು. ಸಾಷ್ಟಾಂಗ ವಂದಿಸಿ ದೇವದೇವನೇ, ನೀನಾಗಿ ನನ್ನ ಬಳಿಗೆ ಬಂದಿದ್ದೇಕೆ ಎಂದು ಹಂಸಧ್ವಜನು ಶ್ರೀಕೃಷ್ಣನನ್ನು ಕೇಳಿದನು. ಹಂಸಧ್ವಜನೇ, ಪಾಂಡವರ ಒಳಿತಿಗಾಗಿ ನಾನು ಬರುತ್ತೇನೆಂದು ತಿಳಿದರೂ ಮಕ್ಕಳನ್ನು ಕೊಲ್ಲಿಸಿದೆ. ಅರ್ಜುನನನ್ನು ಗೆಲ್ಲುವೆನೆಂಬ ತಾಮಸ ಬುದ್ಧಿ ಏಕೆ? ಮಿತ್ರಭಾವದಿಂದ ನಮ್ಮನ್ನು ಸೇರಿಕೋ, ಧರ್ಮರಾಜನ ಯಾಗಕ್ಕೆ ಅನುಕೂಲನಾಗು ಎಂದಾಗ ಹಂಸಧ್ವಜನು ಗಂಗಾಜಲದಲ್ಲಿ ಮುಳುಗಿದವನಿಗೆ ನೀರಡಿಕೆಯೇ ದೇವ, ನಿನ್ನ ದರ್ಶನದ ನಂತರ ಯುದ್ಧವೆಲ್ಲಿಯದು ಎಂದು ತನ್ನ ಪರಿವಾರ ಸೇನೆಯೊಡನೆ ಅರ್ಜುನನ ಸೇನೆಯನ್ನು ಸೇರಿದನು. ಕುದುರೆಯು ಚಂಪಕಾವತಿಯಿಂದ ಮುಂದೆ ಹೊರಟಿತು. ಹಂಸಧ್ವಜನು ಮುತ್ತು ರತ್ನ ವಜ್ರಗಳನ್ನು ಕಾಣಿಕೆಯಾಗಿತ್ತು ಪಾಂಡವರ ಯಾಗವನ್ನು ಬೆಂಬಲಿಸಿದನು. ಧನ್ಯವಾದಗಳು ಸ್ನೇಹಿತರೆ. ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದುಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.